ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಜನಕ್ಕೆ ನಿದ್ರಾಹೀನತೆ ಅನ್ನೋದು ಇದ್ದೇ ಇರುತ್ತಲ್ವ. ನಿದ್ದೆಯ ಸಮಸ್ಯೆ, ಮಲ್ಕೊಂಡು ಕೂಡಲೇ ನಿದ್ದೆ ಬರೋದಿಲ್ಲ, ಅಥವಾ ಇನ್ ಕೇಸ್ ಮಿಡಲಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದಿಲ್ಲ. ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಚೆನ್ನಾಗಿ ನಿದ್ದೆ ಬರಬೇಕಾದ್ರೆ ಒಂದು ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಆ ಮನೆಮದ್ದು ಯಾವುದು ನಿದ್ರಾಹೀನತೆಗೆ ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿದ್ರಾಹೀನತೆ ಪ್ರಾಬ್ಲಮ್ ಇರೋರಿಗೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ನನ್ನ ಮನೆಮದ್ದನ್ನು ಇವಾಗ ಹೇಳ್ತಾ ಇರೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆ ನಾರ್ಮಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿದ್ದೆಗಂತೂ ತುಂಬಾ ಒಳ್ಳೆಯದು, ಇದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ಅದನ್ನು ತೊಗೊಂಡಿದ್ದೀನಿ ಇವಾಗ. ಇದನ್ನ ಈಗ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ನೀವು ಚಿಕ್ಕ ಬಾಣಲಿ ಬೇಕಂದರೆ ಇಟ್ಕೊಳ್ಬೋದು. ನಾನು ಸಣ್ಣ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಇದನ್ನ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಆಗುತ್ತೆ. ಗಸಗಸೆ ತುಂಬ ಬೇಗ ಕೆಂಪಗಾಗ್ಬಿಡುತ್ತೆ. ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ. ಒಂದು 30ರಿಂದ 40 ಸೆಕೆಂಡ್ಸ್ ಆದರೂ ಕೂಡ ಸಾಕಾಗುತ್ತೆ. ಸೌಟ್ ಆಲ್ರೆಡಿ ಬಿಸಿ ಆಗಿದ್ದರೆ. ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಗಸಗಸೆ ತೊಗೊಳ್ಳುವಾಗಲೇ ನೋಡಿ ತೊಗೊಳ್ಬೇಕಾಗುತ್ತೆ. ಕೆಲವು ಸರಿ ಒಂಥರ ಎಣ್ಣೆ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಹಳೆಯದೆಲ್ಲ ಆದರೆ. ಸೊ ನೋಡಿಬಿಟ್ಟು ತೊಗೊಳ್ಬೇಕಾಗತ್ತೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಅಲ್ಲಲ್ಲಿ ಕೆಂಪಾಗಿದೆ. ಇಷ್ಟ ಆದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಈಗ ತಣ್ಣಗಾಗೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಇವಾಗ ನಾನು ಇದಕ್ಕೆ 5 ಬಾದಾಮಿನ ತೊಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಜಜ್ಕೊಂಡು ಬಿಡ್ತೀನಿ. ನೀವು ಬಾದಾಮಿನೂ ಬೇಕಂದರೆ ಫ್ರೈ ಮಾಡ್ಕೊಳ್ಬೋದು, ಬಟ್ ನೆಸೆಸಿಟಿ ಇರಲ್ಲ ಅಷ್ಟೊಂದು, ಅದು ಡ್ರೈನೇ ಇರೋದ್ರಿಂದ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡ ಬಾದಾಮಿ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 3/4 ಸ್ಪೂನ್ ಆಗುವಷ್ಟು ಕೆಂಪು ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಇದಕ್ಕೆ 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಇದೀಗ ಪೌಡರ್ ಆಗಿದೆ. ನೀವು ಪ್ರತಿದಿನ ಕುಡಿಯೋಕ್ಕೆ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಒಟ್ಟಿಗೆ ಪೌಡರ್ ಮಾಡಿ ಇಟ್ಕೊಳ್ಬಹುದು. ಬಾದಾಮಿನೂ ಕೂಡ ಬೇಕಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು, ನಾನು ಸ್ವಲ್ಪ ಒಂದೇ ದಿನಕ್ಕಾಗುವಷ್ಟು ಮಾಡಿದ್ದೀನಿ, ಜಾಸ್ತಿ ಮಾಡಲಿಲ್ಲ. ನೀವು ಅಳತೆ ನೋಡಿಕೊಂಡು ಜಾಸ್ತಿ ದಿನಕ್ಕೆ ಬೇಕಾಗುವಷ್ಟು ಮಾಡಿ ಇಟ್ಕೊಳ್ಬಹುದು. ನಾವು ಫ್ರೈ ಮಾಡಿರೋದ್ರಿಂದ, ಡ್ರೈ ಫ್ರೈ ಮಾಡಿರೋದ್ರಿಂದ ತುಂಬ ದಿನಗಳ ತನಕ ಸ್ಟೋರ್ ಮಾಡೋಕ್ಕಾಗತ್ತಿದು. ಇವಾಗ ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಫಸ್ಟಿಗೆ ಒಂದು ಲೋಟ ತೊಗೊಂಡು ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಸಣ್ಣ ಲೋಟ ಆದರೆ 1 ಟೀ ಸ್ಪೂನ್ ಆಗುವಷ್ಟು ಸಾಕಾಗತ್ತೆ. ಇದರಲ್ಲಿ ನಾನು ಆಲ್ಮೋಸ್ಟ್ 1/4 ಲೀಟರ್ ಆಗುವಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಚ್ಚಗಿನ ಹಾಲನ್ನು ಹಾಕಬೇಕು. ತುಂಬ ಬಿಸಿ ಕೂಡ ಬೇಡ, ತುಂಬ ತಣ್ಣಗೂ ಬೇಡ, ಬೆಚ್ಚಗಿನ ಹಾಲನ್ನು ಹಾಕಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಬಿಡಬೇಕು ಇದನ್ನು. ಯಾಕಂದರೆ ನಾವು ಪೌಡರ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಇದನ್ನು ಕುಡಿಬಹುದು. ನೀವು ದಿನ ಬೇಕಂದರೆ ಕುಡಿಬಹುದು, ಈ ಥರ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಈವನ್ ಮಕ್ಕಳಿಗೆ ಕೂಡ ಕೊಡಬಹುದು. ಮಕ್ಕಳಿಗೆ ಕೊಡೋದಿದ್ದರೆ ನೀವು ಸೋಸ್ಬಿಟ್ಟು ಕೊಡಬಹುದು ಬೇಕಂದರೆ. ಯಾಕಂದರೆ ಏಲಕ್ಕಿ ಸಿಪ್ಪೆ ಎಲ್ಲ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದರೆ ಸ್ವಲ್ಪ ಕಷ್ಟ ಆಗಬಹುದು. ದೊಡ್ಡವರಿಗಾದರೆ ಅಷ್ಟೊಂದೇನು ಅನಿಸಲ್ಲ. ಹಾಗೆ ಮಕ್ಕಳಿಗೆ ಈ ಕ್ವಾಂಟಿಟಿ ಕೂಡ ಬೇಕಾಗಲ್ಲ, ಸ್ವಲ್ಪ ಕಡಿಮೆ, ಇದರಲ್ಲಿ ಅರ್ಧದಷ್ಟು ಕೊಟ್ಟರೆ ಕೂಡ ಸಾಕಾಗತ್ತೆ. ಸೊ ಗಸಗಸೆ, ಬಾದಾಮಿ ಹಾಗೆ ಏಲಕ್ಕಿ ಎಲ್ಲವೂ ಕೂಡ ತುಂಬಾ ಒಳ್ಳೆಯದು ನಿದ್ದೆ ಚೆನ್ನಾಗಿ ಬರೋದಕ್ಕೆ. ಪ್ರತಿದಿನ ಊಟ ಆದಮೇಲೆ ಮಲಗುವ ಮುಂಚೆ ಈ ಥರ ಮಾಡಿ ಕುಡಿದ್ರೆ ತುಂಬಾ ಬೆಸ್ಟ್. ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಬೇಕಂತ ಹೇಳಿದರೆ ಪ್ರತಿದಿನ ಮಲಗೋ ಮುಂಚೆ ಈ ಥರ 1 ಲೋಟ ಹಾಲು ಕುಡಿದ್ರೆ ಸಾಕಾಗುತ್ತೆ, ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.